ಯವ್ವ ಯಾವ ಊರಾಗಿದ್ದ ಕರ್ಸಿದ್ದಾರೆ ಇವರು ಹಡಿಬಿಟ್ಟ್ಯಾರಿಬ್ರು. ಹಾಂ ಈ ಗಂಡ್ಮಗನ ಕರೆದು ನಾನು ಹೆಂಗಾರ ಮಾಡಿ ಇವರಿಂದ ಪಾರು ಮಾಡಂತೆ ಕೇಳೇನ. ಹಾಂ ಒಂದಿಷ್ಟು ರೊಕ್ಕದ ಆಸೆ ಹಚ್ಚಿನಿ ಅಂದ್ರೆ ನಾನು ಪಾರು ಮಾಡಿ ಕಳಿಸ್ತಾರೆ ಯವ್ವ. ಮೊದ್ಲಿಕ್ಕೆ ಇಲ್ಲಿಂದ ಪಾರಾಗಿ ಹೋದ್ರೆ ಸಾಕಾಗೈತಿ. ಏತಮ್ಮ ಬಾ ಇಲ್ಲೇ, ನೀವ ಬಂದು ಬಿಡ್ರಿ 2 ಹೆಜ್ಜೆ ಮುಂದಕ್ಕೆ. ಓ ಮುಡ್ದಾರ. ಹಾಂ ನನಗೆ ಬಾ ಅಂತ ಹೇಳ್ತಾನೆ ನೋಡು. ಹ್ಞೂ ನೀನಪ್ಪ ನಮ್ಮ ಹುಡುಗಿಯರ್ ಬಾಡಿಗಾಡು. ಹೌದ್ರಿ ಅಂದಂಗೆ ನಿನ್ನ ಹೆಸರು ಏನಪ್ಪ? ಭೀಮಣ್ಣ ರೀ. ಏ ಭೀಮಣ್ಣ, ನಾನು ನಿನಗಂತ ಹೇಳಿ ನೋಡಿಲ್ಲೇ ಅದ್ರೇನು ಸಿಳಿ ಮೇಲೆ ಒಂದು 3-4 ಸಾವಿರ ರೂಪಾಯಿ ಕೊಟ್ಟಿರ್ಬೇಕು. ನಾ 10,000 ರೂಪಾಯಿ ಕೊಡ್ತೀನಿ. ಹಾಂ ನನ್ನ ಇಲ್ಲಿಂದ ಹೆಂಗಾರ ಪಾರು ಮಾಡೇಯಪ್ಪ. ಹಾಂ ಸರಿ ಅವ್ವಾರ ಕೇಳ್ತೀನಿ. ಅವ್ವಾರ ಕಳ್ಸಂದ್ರ ನಿಮ್ಮನ್ನ ಹೋಗಿ ಕಳಿಸಿಬಿಡ್ತೇನೆ ಅಂತ. ಎಲ್ಲಿ ಕಳಿಸಂತಾರಲ್ಲ ಅಲ್ಲಿಗೆ ಕಳಿಸಿಬಿಡ್ತೇನೆ ಅಂತ. ಅಯ್ಯೋ ಇವನು ಅವನು ಅದನ್ನ. ಏ ಹುಡುಗ, ಹಾಂ ನಾ ಗಾಂಗ ರೊಕ್ಕ ಕೊಡ್ತೀನಿ, ಕಡಿಮೆ ಆದ್ರೆ ಇನ್ನೊಂದು 5,000 ರೂಪಾಯಿ ಹೆಚ್ಚಿಗೆನ ಕೊಡ್ತೀನಿ. ಹಾಂ ಯಾರು ಇಟ್ಟು ರೊಕ್ಕ ಕೊಡಂಗಿಲ್ಲ. ಒಂದು ದಿನಕ್ಕೆ ನಿನಗಿಟ್ಟು ದುಡಿಯೋಕ್ಕಾಗತ್ತನ. ನಾ ಒಂದು ದಿನಕ್ಕೆ 15,000 ರೂಪಾಯಿ ಕೊಡ್ತೀನಿ. ಹಾಂ ನಾನು ಹೆಂಗಾರ ಮಾಡಿ ನಾ ಇಲ್ಲಿಂದ ಪಾರು ಮಾಡಲ್ಲ ಹುಡುಗ. ಅವ್ರಿಗೆ ಹೇಳಿ ಏನು ಮಾಡ್ತಿ? ನಿಯತ್ತಿಗೆ ಇನ್ನೊಂದು ಹೆಸರ ಈ ಭೀಮಪ್ರಿ. ನಾನು ರೊಕ್ಕದ ಮ್ಯಾಗ ಜೀವನ ಮಾಡೋ ಮನುಷ್ಯ ಅಲ್ರಿ. ಒಮ್ಮೆ ನಾಲಿಗೆ ಹೋಗಿತ್ತು ಅಂದ್ರೆ ಮುಗಿದು ಹೋತು. ಜೀವ ಕೊಡ್ತೀನಿ ರೀ ನಾನು. ಈಗ ಅವ್ವಾರ ನಿಮ್ಮನ್ನ ಇಲ್ಲೇ ತಲೆ ತೆಗಿ ಅಂದ್ರೆ ತಲೆನ ತೆಗೆದು ಬಿಡ್ತೀನಿ ಮತ್ತೆ. ಅವ್ವ ಬಾಡ್ಯ ಎಂಥವದನೇ ಇವ. ನನಗೆ ಗೊತ್ತಿತ್ತು ಇಂಥದ್ದು ಒಂದು ಏನೋ ಮಸ್ಲತ್ ಮಾಡ್ತೀರಿ ಅಂತೇಳಿ. ಮಾಡ್ತೀನಿ ತಡಿ ನಿಮ್ಮನ್ನ. ದೊಡ್ಡ ಮರ ಅವ್ವ ಬಂದ ಬಿಟ್ಲು ಅಯ್ಯವ್ವ ಈಕಿ. ನಾನು ಏನೋ ಹೊಸ್ದಾಗಿ ಯಾರೋ ಇದ್ನಲ್ಲ, ಅದಕ್ಕೆ ಯಾರು ತಮ್ಮ ಅಂತ ಹಂಗೆ ಮಾತಾಡ್ಸಕತ್ತಿದ್ನೇವ. ಹಾಂ ಏನು ಮಾಡ್ಬೇಕು ತಂಗಿ? ಅದ ನಮ್ಮ ಭಾರತಿ ಆರ್ತಿ ಭಾಳ ಚಲೋರಯ್ಯಪ್ಪ, ಚಂದಾಗ ಅವ್ರು ಕೂಡ ನಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಾಕತ್ತಿದ್ನೇವ ಭಾರತಿ. ಗೊತ್ತೈತ್ರಿ ನೀವೇನು ಹೇಳ್ತೀರಿ ಅಂತೇಳಿ. ನೋಡ್ರಿ ಇಲ್ಲೇ ದನದ ಕಾಲಾಗ ಸಗಣಿ ಹಂಗೈತಿ, ಸಗಣಿ ಬಾಚ್ರಿ. ಹಾಗ್ಯಾ ಭಾರತಿ ನಗ ಚಟ್ನಿ ಮಾಡ್ತೀನ ಹಾಗೆ ಹೋಗವ. ಅಲ್ಲ ಮನ್ಯಾಗ ಆಳು ಕಾಳು ಅದಾರ ಅವರೆಲ್ಲ ಮಾಡ್ತಾರೆ. ನಗ ಚಟ್ನಿ ಮಾಡಕತ್ತಿಲ್ರಿ, ಕರಿನೇ ಹೇಳಕತ್ತೀನಿ. ಸಗಣಿ ಬೆಳೀರಿ. ಯಾವಾಗ ಅಲ್ಲಿಯವ ನನಗೆ ಸಗಣಿ ಮುಟ್ಟಕ್ಕೆ ಆಗಂಗಿಲ್ಲ, ಸಗಣಿ ವಾಸನೆ ತಡ್ಕೊಳಕ್ಕೆ ಆಗಂಗಿಲ್ಲ. ಆಕಳು ಚೀವ ಯಾ ನಮ್ಮನೆ ವಾಸನೆ ಇರ್ತಾವ ಅಲ್ಯವ, ಆಗಂಗಿಲ್ಲ. ಬ್ಯಾರೆ ಏನಾರು ಹೇಳ್ರಿ ಮಾಡ್ತೀನಿ ಅಯ್ಯವ. ಇದು ಮಾತ್ರ ನೀಗಂಗಿಲ್ಲ ಅದ್ರ ಬೇರೆ. ದಡ್ಡ್ಯಾಗ ನಾ ಸಗಣಿ ಗುಡ್ಸದ ಆಜು ಬಾಜುದಾರ ನೋಡಿದ್ರಿ ಏನನ್ನ ಹಾಕಿಲ್ಲ ಭಾರತಿ. ಬ್ಯಾಡ ಯವ್ವ, ಅಲ್ಲಿ ಒಳಗೆ ಏನಾರು ಇದ್ರೆ ಹೇಳು ಮಾಡ್ತೀನಿ. ಗನಿ ಪೈಕನ್ ತಿಕ್ಕಿನಲ್ಲ ಹಂಗೆ ಇವತ್ತು ಏನು ಸ್ವಚ್ಛ ಮಾಡೋದು ಹೇಳು ಮಾಡ್ತೀನಿ. ಆದ್ರೆ ನಿನ್ನ ಕಾಲ ಮುಗಿತೀನಿ ಯವ್ವ, ಇದನ್ನು ಮಾತ್ರ ಮಾಡಂಗಿಲ್ಲ ತಂಗಿ. ಮಾಡ್ಲಿಕ್ಕಂದ್ರೆ ಊಟಿಲ್ಲ ದೊಡ್ಡಮ್ಮ, ಮಾಡಬೇಕು ಬಗ್ಗಬೇಕು. ಈ ಗಡವು ನಿಂತಲ್ಲ ಇವನ್ ಕೈಲಿ ಮಾಡಿಸು. ಅವನ ಕೆಲಸ ನಿಮ್ಮನ್ನ ಕಾಯೋದ. ಸಗಣಿ ಬೆಳೆಯೋದಲ್ಲ, ಸಗಣಿ ಬೆಳೀರಿ. ಅಯ್ಯೋ ದೇವ್ರ ಎಂಥದ್ದು ಬಂತೆಪ್ಪ. ಅಪ್ಪ ತಿರುಪತಿ ತಿಮ್ಮಪ್ಪ, ಕನಸ್ನ್ಯಾಗ ಹೋಗಿ ನಮ್ಮ ತಿರುಪತಿ ಹೇಳಯ್ಯಪ್ಪ. ನನ್ನ ಪರಿಸ್ಥಿತಿ ಹಿಂಗಾಗೈತೈತೆ. ನಮ್ಮ ತಿರುಪತಿ ಕನಸ್ನ್ಯಾಗ ಹೋಗಿ ಹೇಳಯ್ಯಪ್ಪ. ನನ್ನ ಸಾಕಾಗೈತೆ ಯಪ್ಪ. ನಾಟಕ ಮಾಡಿದ್ದು ಸಾಕು, ಲಗುನ ಬೆಳೀರಿ ಇದನ್ನ ಸಗಣಿನ ಸ್ವಚ್ಛ ಬೆಳೀರಿ. ಏನು ಕರ್ಮ ಯವ್ವ. ಹಂಗ ಇನ್ನೊಂದು ಮಾತು, ಇನ್ಮೇಗಿದ್ದ ನಮ್ಮ ರಾಧನ್ ಕೂಡ ಮಕ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ನಮ್ಮ ರಾಧನ್ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ತೇಯವ್ವ ಅದು ಕಟ್ಟು ಬಡಗಲ್ ಬಂತ. ತೇಯವ್ವ ನೀವು ಹೇಳ್ದಂಗೆ ಕೇಳ್ತೀನಿ. ತೇಯವ್ವ ಸಗಣಿ ಬೆಳೀದು. ಆತಂದ್ರ ಚೆಲ್ಲಿ ಬರೋದು ಯಾರು? ಹೋಯ್ ಚೆಲ್ಲಿ ಬರ್ರಿ. ನಾನು ಮತ್ತೆ ಇನ್ಯಾರು ತಗೋರಿ. ಯವ್ವ ಗ್ವಾ ತಿಳಿಯಾಕತ್ತೈತೆವ್ವ ಮುಖದಾಗಿದ್ದು. ಅಯ್ಯೋ ಶಿವನ. ನಡ್ರಿ ಇನ್ನು ದಗದ ತುಂಬ್ಯಾವು. ಬಡ ಬಡ ಇದನ್ನ ಸಗಣಿ ಚೆಲ್ಲಿ ಲಗುನ ಬರ್ರಿ. ಅಯ್ಯೋ ದೇವ್ರ, ಯಾರಿಗೆ ಹೇಳಿ ದೇವ್ರ. ತಿರುಪತಿ ತಿಮ್ಮಪ್ಪ ಕನಸ್ನ್ಯಾಗ ಹೋಗಿ ನಮ್ಮ ತಿರುಪತಿ ಹೇಳಪ್ಪ ತಿಮ್ಮಪ್ಪ. ಅವರ ಈ ಮುದುಕಿಗೆ ಹಿಂಗ್ಯಾಕೆ ಮಾಡಕತ್ತೀರಿ ನೀವು? ಭೀಮಣ್ಣ ಒಂದೊಂದ್ಸತಿ ಕಠೋರವಾಗಿ ನಡ್ಕೋಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನ ಬಗ್ಗಿಸ್ಬೇಕಂದ್ರೆ ನಾವು ಕಠೋರವಾಗಿ ನಡ್ಕೊಂಡಾಗನ ಆ ಮನುಷ್ಯ ಬಗ್ತಾನೆ. ಕೊಬ್ಬು ಹೆಚ್ಚಾಗಿರ್ತೈತೆ, ಅದು ನೆಟ್ಟೆ ಏರಿದ ಕೊಬ್ಬು ತಳ ಇಳಿಬೇಕಂದ್ರೆ ಹಿಂಗೇನಾರು ಒಂದು ಮಾಡ್ಬೇಕಾಗತ್ತೆ ಭೀಮಣ್ಣ. ಆದ್ರೂ ಭಾಳ ಘಾಟಿ ಅದಾವ ಬಿಡ್ರಿ ಹೆಣ್ಮಾಳಕಿನ. ನನಗ ಲಂಚ ಕೊಡಕ್ ಬಂದಿದ್ದು ನೋಡ್ರಿ ಅವ್ರ. ಹಂಗಾಕಿ ಆಕಿ ಮಾತಿಗೆ ತಿಳಿ ಕೆಡಿಸ್ಕೊಳಕ್ ಹೋಗ್ಬೇಡ ಯಪ್ಪ. ಗಟ್ಟೆ ಹಿಡ್ಕೋ, ಇನ್ನು ಗೋಣ್ ನಿಂತಿರಂಗಿಲ್ಲ. ಒಳ್ಳೆ ಕಸ ಹುಡುಗರ್ನ ಎಂದು ಎತ್ತಿದಾವಲ್ಲ ನೀನು. ಕೈ ಗಡಗಡ ನಡ್ಕತ್ತಾವ ಬೇವ. ಅದ್ ಬೇವ ನಾವು ಬಂದಾಗಿಂದ ಮಕ್ಕೊಂದು ಬಿಟ್ಟ ನೀವ. ಸಣ್ಣ ಇದ್ದಾಗ ನಿದ್ದೆ ಭಾಳ ಮಾಡ್ತಾವಪ್ಪ ಮಕ್ಕಳು. 3 ತಿಂಗಳ ನಂತರ ನಿದ್ದೆ ಕಡಿಮೆ ಆಕತಿ. 3 ತಿಂಗಳ ಮಟ ಮಕ್ಕಳು ಭಾಳ ನಿದ್ದೆ ಮಾಡ್ತಾವೆ. ಒಂದೊಂದು ಮಕ್ಕಳು ಕಣ್ಣು ಹಚ್ಚಂಗೆ ಇಲ್ಲಪ್ಪ, ಬರೀ ಹೇಳ್ತಿರ್ತಾವೆ. ಸಮದು ಐತಿ ನಮ್ಮ ಹುಡುಗ. ಮತ್ತೇನು ರಾತ್ರಿ ಹೇಳ್ತಾನ ನವಾಸನಂದ ಒಟ್ಟಾಳಂಗಿಲ್ರಿ. ಅವು ಅಂತಿರ್ತಾಳೆ ಎಲ್ಲಿ ಮೂಕಾಗತ್ತನ ಅಂತಂತಾಳೆ. ಒಂದು ದಿನ ಹತ್ತಿದ್ದು ನೋಡಿಲ್ಲ ನೋಡ್ರಿ, ಹುಟ್ಟಿಷ್ಟು ದಿನ ಆದ್ರೂ. ಅಯ್ಯ ಅವ್ರ ಅಪ್ಪನ ಹೋತಾನ.
ಎಂದೂ ಅತ್ತವಲ್ಲವ ಯವ್ವ ನಮ್ಮ ಸೋಸ್ರೇಕ್ರ. ಆದ್ರೆ ನಮ್ಮ ಚಂದ್ರ ಅದ ನೋಡಿ ಅವ ಗನಾಳ. ಹ್ಞೂ, ಹುಟ್ಟದಾಗಿಂದ 3 ತಿಂಗಳ ರಾತ್ರಿ ನಿದ್ದಿನ ಮಾಡಿಲ್ಲ ನೋಡು, ಕಣ್ಣು ಹಚ್ಚಿಲ್ಲ ನೋಡು. ಬರೀ ಅಳುದ. ಮಕ್ಕಳು ರಾತ್ರಿ ಎಲ್ಲ ಅಳಬಾರ್ದವ. ಅಳು ಮಕ್ಕಳು ಹುಟ್ಟಬಾರ್ದು. ಬಾಣಿತನ ಚಂದಾಗಂಗಿಲ್ಲ. ಅದೇನೇ ಯಾಕಾಗಲ್ದಕ್ಕವ, ನಾರ್ಮಲ್ ಡೆಲಿವರಿ ಆಯ್ತಲ್ಲ ಸಾಕು. ನೋಡಿ ಇವ್ರ ಅಕ್ಕ ಅಂದು ಸಿಸರಿನ್ ಆಗೈತಿ, ಏನು ಚಂದ ಬಾಣಿತನ ಇಲ್ಲ ಏನಿಲ್ಲ. ಅತ್ತಿ ಸುಮ್ಮ ಸಿಸರಿನ್ ಮಾಡಿಸ್ಕೊಳೋದು ಬೇಯಿಸಿಬಿಡ್ರಿ. ಈ ನಾರ್ಮಲ್ ಡೆಲಿವರಿದು ನೋವು ತಡ್ಕೊಳೋದು ಯಾರು ಹೇಳ್ಯಾರಿ? ಆ ನಮೂನಿ ನೋವು ಬರ್ತಾವೆ. ನನಗಂಕರು ನೋವು ತಡ್ಕೊಲಾರ್ದಕ್ಕೆ ಸಿಸರಿನ್ ಮಾಡಿಬಿಡ್ರಿ ಅಂತೇಳಿ ಅಂದ್ಬಿಟ್ಟು ನೋಡಿ ಡಾಕ್ಟ್ರಿಗೆ. ಹುಚ್ಚಿ ಆಗಟ ನೋವು. ಹಿಂದೆಗಡೆ ಮನುಷ್ಯ ಗಟ್ಟಿಮುಟ್ಟಾಗಿಬಿಡ್ತಾನೆ. ಇದು ಒಮ್ಮೆ ಹೊಟ್ಟೆ ಕೂಸ್ಕೊಂದಿಂದ ಗಟ್ಟಿನ ಅಲ್ಲ. ಈ ಸಿಸರಿನ್ ಅಂತೂ ಒಟ್ಟ ಗಟ್ಟಿ ಆಗಂಗಿಲ್ಲ ನೋಡಿ ಮನುಷ್ಯ. ಏನೋ ನಡ ಅನ್ನಿಸ್ತಾವ ಅಂತಾರಂತೀವ. ಯವ್ವ ಕೈಯ ಉಂಗ್ರ ಹಾಕಿಂದ ನೋಡ್ಗ ಬಳ್ಳ ಮುಡಿ ಚಿಡ್ಕೊಂಡ್ಬಿಟ್ಟ ನೋಡ್ರಿ. ಹೊಟ್ಟೆ ಹಿಂಗೆ ಬಿಚ್ಚನವಲ್ಲ. ಜಿಪುನ್ ತನಕ ನನ್ನ ಹೋತಾನ್ ಬಿಡು. ಮೊನ್ನೆ ನಮ್ಮ ದೊಡ್ಡವರು ಬಂದಾರ್ರಿ ನೋಡಾಕ. ಕೈಯಾಗ ಒಂದು 500 ರೂಪಾಯಿ ಕೊಟ್ರು. ಅಯ್ಯೋ ಏನು ಮಾಡಿದ್ರು ಬಿಡವಲ್ಲ, ಗಟ್ಟಿ ಹಿಡ್ಕೊಂಡ್ಬಿಟ್ಟಾನ. ಮನೆಗೂ ನಾ ಎಲ್ಲಿ ಹೋಗುತ್ತಾವ, ಮನೆಗೂ ನೊಟ್ಟ ಹೋಗಂಗಿಲ್ಲ ಅದು. ಅಯ್ಯ ಬರೀ ನೀವೇ ತೊಗೊಂತೀರೇನ? ರೇಷ್ಮೆ ಕೈ ಗಟ್ಟು ಕೊಡ್ರಿ, ಎತ್ಕೊಲಿಕ್ಕಿನು. ಇರ್ಲಿ ಬಿಡಕ್ಕ, ಬೇಡ, ಇನ್ನೂ ಸಣ್ಣ ಅದನ್ನ ಬೇಡ ಬಿಡು. ಯಾಕೆ ಏನಾಗುತ್ತೆ? ಎತ್ಕೋ. ಮತ್ತು ನಾನು ಇನ್ನೂ ಮಕ್ಕಳಾಗಿಂದ ಎತ್ತಿ ಆಡಿಸ್ತಿ ಇಲ್ಲ? ಎತ್ಕೋ. ಅತ್ತಿಯರ್ ಅದಾರ, ನಾ ಅದೀನಿ, ಏನಾಗಂಗಿಲ್ಲ, ಎತ್ಕೋ. ಬ್ಯಾಡ ಬಿಡಕ್ಕ, ಬೇಡ. ಖುಷಿನ ಯಾಕೆ ಎತ್ಕೊಳಕೊಲ್ಲ ಅಂತಾಳಕಿ ಸುನಂದ. ಓನೇನವ್ರು ಮೊನ್ನೆ ಕುಬ್ಸ್ದಾಗ ಹಂಗತಿ ಅಂದ್ರಲ್ಲ, ಅದಕ್ಕೆ ನಮ್ಮ ರಶ್ಮವ ಹುಡುಗನ್ನ ಎತ್ಕೊಳಕ್ಕೆ ನಾಯಕಂತತ್ ನೋಡು. ಅದಕ್ಕೆ ಹಂಗತಿ ಮಾಡಾಕತ್ತತಿ. ಏನಾಗಂಗಿಲ್ಲ ರಶ್ಮಿ, ಎತ್ಕೋ. ನೀನು ಸ್ವಾದಿಗೇಡಿ. ಬ್ಯಾಡ್ರಿ ಐತಿ, ಮತ್ತೆ ಏನು ತಿನ್ನಾರ ಆತಂದ್ರೆ ಅನ್ಪಾಡುಗಳು ಮಾತು ಕೇಳಿ ನೀ ಅಂತಂದು ಮಾಡಕತ್ತಿ. ನಾ ಯಾವತ್ತಾದ್ರೂ ಹಂಗತಿ ಮಾಡೇನೇನ ನಿನ್ನ ವಿಷಯದಾಗ? ತಗೋ, ನೀನ ಜೋಪಾನ ಮಾಡ್ಬೇಕು ನಾಳೆ ನನ್ನ ಮಗನ. ತಗೋ ಎತ್ಕೋ. ಅಯ್ಯಯ್ಯ ಕಣ್ಣು ತಟಕ ಬಿಡಕತ್ತಾನ. ಬೇರಿಕಿ ನನ್ನ ಹತ್ರ ಇದ್ದಾಗ ಒಂದಿಟ್ಟು ಕಣ್ಣು ತೆಗಿಲಿಲ್ಲ ನೋಡು ಸುನಂದ. ಅವ್ರು ಚಿಗೋನ್ ಹತ್ರ ಹೋಗೋಣ ಹೆಂಗೆ ಕಣ್ಣು ತೆಗೆದು ನೋಡವ. ಚಿಗವಂತ ಗೊತ್ತಾತನ ಅಪ್ಪಾಜಿ, ಅದಕ್ಕಂತ ಹೇಳಿದ್ದೇನಪ್ಪ. ಐ ಬಂಗಾರ. ಕಾಕ ಬಂದಿಲ್ಲಪ್ಪ, ಈ ಚಿಗ ಒಟ್ಟ ಬಂದಾಳ. ಕಾಕ ಇನ್ನೊಂದು ತಿಂಗಳು ಬಿಟ್ಟು ಬರ್ತಾನೆ, ಹೆಸರು ಇಡುಮ್ದ ಬರ್ತಾನ ಕಾಕ. ಅತ್ತಿ ಪಾಪನ ಎತ್ತು ಬರ್ರಿ. ಪಾಪ ದೊಡ್ಡಮ್ಮರು ಒಬ್ಬರ ಆಗ್ಯಾರ, ಒಳಗೆ ಏನು ಮಾಡಕತ್ತಾರ ನೋಡಿ ಬರ್ತೀನಿ. ಹೋಗುವ ಪಾಪ ಒಬ್ಬಂಟಿಗೆ ಬೇರೆ. ಅವ್ರಿಗೂ ಆಕರಿಗೆ ಮೊದ್ಲಂಗೆ ಗದಗದ ನೀಗಂಗಿಲ್ಲ. ಇವ ನಮ್ಮ ರಶ್ಮಿ ಭಾಳ ಬದ್ಲಿಗೆ ನೋಡ್ವಿ. ಸಮಯ ಸಂದರ್ಭ ಮನುಷ್ಯನ ಬದಲು ಮಾಡ್ತತ್ತಪ್ಪ. ಕೆಲವೊಂದಿಷ್ಟು ಇರ್ತಾವ, ಎಂಥ ಸಮಯ ಬಂದ್ರೂ ಒಟ್ಟ ಬದಲಾಗಂಗಿಲ್ಲ. ಅವು ಮನಸ್ಸು ಜನ್ಮ ಕೊಟ್ಟಿರಂಗಿಲ್ಲ. ಅದಕ್ಕೆ ಅವು ಬದಲಾಗಂಗಿಲ್ಲ. ಈಕೆ ನಮ್ಮ ತೀರ ಹಂಗತಿ ಇಲ್ಲಪ್ಪ, ಹೊಂದ್ಕೊಂಡು ಹೊಕ್ಕಾಳ ಈಗ.